ನಾನು ಏರ್ಪೋರ್ಟಿಗೆ ಹೊಂಟೀನಿ ರೀ. ಯಾಕಂದ್ರೆ ರೇಷ್ಮಾ ಬರಾಕತ್ತಿದ್ಲ, ಅದಕ್ಕೆ ಆಕಿನ ಕರ್ಕೊಂಡು ಬರ್ಬೇಕಂತ ಹೊಂಟಿದ್ದೆ. ಹೋಗುವಾಗ ನಾ ಬೈಕ್ ಬುಕ್ ಮಾಡಿದ್ದೆ. ಆಕಿ ನಾವು ವಾಪಸ್ ರೂಮಿಗೆ ಹೋಗುವಾಗ ಕ್ಯಾಬ್ ಬುಕ್ ಮಾಡಿಕೊಂಡು ರೂಮಿಗೆ ಬಂದ್ವಿ. ಸೊ ರೇಷ್ಮಾ ಬರುವಾಗ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ಲ ರೀ. ಭಡಂಗ್, ಚಿಪ್ಸ್, ಆಮೇಲೆ ಹಪ್ಪಳ, ಆಮೇಲೆ ನನಗೆ ಹನಿ ಕೇಕ್ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಹನಿ ಕೇಕು ತೊಗೊಂಡು ಬಂದಿದ್ಲು. ಈವ್ನಿಂಗ್ ನಾ ತರಕಾರಿ ತೊಗೊಂಡು ಬರ್ಬೇಕಂತ ಹೋಗಿದ್ದೆ ರೀ. ಅಲ್ಲಿ ನೋಡ್ರಿ ಈ ಹುಡುಗಿ ಎಷ್ಟು ಚಂದ ಹೋಮ್ವರ್ಕ್ ಮಾಡಾಕತ್ತಾಳ. ಜೂಮ್ ಮಾಡಿ ಮಾಡಿ ಏನೋ ನೋಟ್ಸ್ ಬರಾಕತ್ತಿದ್ಲ. ಸೊ ಆ ವಿಡಿಯೋ ಸ್ವಲ್ಪ ಹಾಕಬೇಕಂತ ಅನ್ನಿಸ್ತು, ವಿಡಿಯೋ ಹಾಕೀನಿ. ಆಮೇಲೆ ನಂದು 12 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. 16 ಜಾನ್ವರಿಗೆ ನನ್ನ ಬರ್ತ್ಡೇ. ನೆಕ್ಸ್ಟ್ ಡೇ 17ಗೆ ರೇಷ್ಮನ್ ಬರ್ತ್ಡೇ. ಸೊ 16ಗೆ ಡೇ ಟೈಮಲ್ಲಿ ನಾವು ಮಾಲ್ಗೆ ಹೋಗಿದ್ವಿ. ಸೊ ಆಕಿಗೆ ನಾನು ಶೂಸ್ ಒಂದು ಜೊತೆ ಗಿಫ್ಟ್ ಕೊಟ್ಟೆ. ಇದು ನೋಡ್ರಿ ಪಿಂಕ್ ಕಲರ್ ಒಂದು ಕ್ಯೂಟ ಸ್ವೆಟ್ರ್ ತೊಗೊಂಡಾಳಾಕಿ. ಆಮೇಲೆ ಆಕಿ ಬ್ಲ್ಯಾಕ್ ಕಲರ್ದು ತೊಗೊಳ್ಳಿಲ್ಲ, ವೈಟ್ ಕಲರ್ ಶೂ ತೊಗೊಂಡ್ಲು, ಅದು ಇಷ್ಟ ಆಗಲಿಲ್ಲ ಆಕಿಗೆ ಅಷ್ಟು. ಆಮೇಲೆ ಇದು ನೋಡ್ರಿ ಮಿನಿಸೋ ಒಳಗಂದ ಕ್ಯೂಟ್ ಇದು ಲಂಚ್ ಬ್ಯಾಗ್ ನಮ್ಮ ಫ್ರೆಂಡ್ಗೆ ಗಿಫ್ಟ್ ಕೊಡ್ಬೇಕಂತ ತೊಗೊಂಡಿನಿ. 1-2 ಜೊತೆ ಸಾಕ್ಸ್, ಆಮೇಲೆ ಟವಲ್ಲು ತೊಗೊಂಡ್ಲು. ಆಮೇಲೆ ಆಕಿ ಡೈಲಿ ಏನೈತೆ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾಳೆ ರೀ, ಅದಕ್ಕೆ ಕಾಂಪ್ಯಾಕ್ಟ್ ತೊಗೊಂಡು ಬಂದ್ಲು. ಆಮೇಲೆ ಮಿನಿಸೋ ಒಳಗೆ ನಾವು ಒಂದು ಬಾಟಲು ತೊಗೊಂಡಿವಿ, ಅದು ಭಾಳ ಕ್ಯೂಟ್ ಇತ್ತು. ನಾನು ವೈಟ್ ಕಲರ್ ತೊಗೊಂಡಿನಿ, ಆಕಿ ಯೆಲ್ಲೋ ಕಲರ್ ತೊಗೊಂಡ್ಲು. ಆಮೇಲೆ ನಾನು ಒಂದು ಧೂಪ್ ಹಚ್ಚಕ್ಕಂತಂದು ಇದು ನೋಡ್ರಿ ಜಗ್ ಥರ ತೊಗೊಂಡಿನಿ. ಆಮೇಲೆ ನೈಟ್ 12 ಗಂಟೆಗೆ ಅವಳ ಬರ್ತ್ಡೇನೂ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಾಕತ್ತೀನಿ. ಓಂ ಸಾಯಿರಾಮ್.